ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಹೆಂಗಿದೆ ಅಂದ್ರೆ ನಮ್ಮ ಚಳ್ಳಕೆರೆ ಬಿಸಿಲು ಯಪ್ಪ, ಇನ್ನು ಬೆಳಗ್ಗೆ ಇನ್ನು 8:30 ಆಲ್ರೆಡಿ 28 ಡಿಗ್ರಿ ಐತೆ ಈಗ ವೆದರ್. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಸೊ ಈಗ ಎಲ್ಲಿಗಪ್ಪ ಹೊಡ್ತಾ ಇರೋದಂದ್ರೆ 4 ದಿನ ಟ್ರಿಪ್ ಇದೆ. ಯಾವ ಕಡೆ ಅಂದರೆ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಈ ಸಮ್ಮರ್ ಟೈಮಿಗೆ ಒಳ್ಳೆ ಇದು ಕ್ಲೈಮೇಟ್ ಇರುತ್ತೆ, ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ. ಊಟಿಗೆ ಹೋಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಹಂಗಾಗಿ ಇದು ಒಂದು 15 ಡೇಸ್ ಬ್ಯಾಕೇನೆ ಬುಕ್ ಆಗಿದ್ದು. ಸೊ ಯುಗಾದಿ ಹಬ್ಬ ಆದಮೇಲೆ ಅನ್ಸುತ್ತೆ ಬುಕ್ ಆಗಿದ್ದು. ಒಳ್ಳೆ ಇದು ಊಟಿ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತೇಳಿ ಬುಕ್ಕಿಂಗ್ ತಗೊಂಡಿದ್ದೆ. ಬಟ್ ಒಳ್ಳೆ ಕಸ್ಟಮರ್ಸ್ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಚಳ್ಳಕೆರೆಯಿಂದ ಎಲ್ಲ ಇಂಡಿವಿಜುವಲ್ ಆಗಿ ಬರ್ತಾ ಇರೋದು. ಬಳ್ಳಾರಿಯಿಂದ ಒಬ್ಬರು, ಮತ್ತು ಚನ್ನರಾಯಪಟ್ಟಣ, ಬೆಂಗಳೂರು ಇವರೆಲ್ಲ ಅಫಿಷಿಯಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ. ಸೊ ಎಲ್ಲ ಪ್ರತಿಯೊಂದು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 8:30 ಆಗ್ತಾ ಬಂತು. ನಮ್ಮ ಕಸ್ಟಮರ್ಸ್ನ ಒಬ್ರು ಪಿಕಪ್ ಮಾಡ್ಕೊಂಬಿಟ್ಟು ನೋಡಿ ನೀರು ಹೆಂಗೆ ಕೀಳ್ತಾ ಇದೆ ಅಂದರೆ 5 ನಿಮಿಷ ಗಾಡೀಲಿ ಕೂರಕ್ಕಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇದೆ. ನಮ್ಮ ಈಗಲೇ 28 ಡಿಗ್ರಿ ಅಂದರೆ ಬೆಳಗ್ಗೆ 8:30 ಲೆಕ್ಕ ಹಾಕ್ರಿ ನಮ್ಮ ಚಳಿಕೆರೆಯಲ್ಲಿ ಯಾವ ಥರ ಬಿಸಿಲು ಇರುತ್ತೆ ಅಂತೇಳಿ. ಮಧ್ಯಾಹ್ನ ಟೈಮ್ ಅಂತ ಮಾತಾಡ್ಸಂಗಿರಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿಂದ ಹೋಗ್ಬಿಟ್ಟು ಕಸ್ಟಮರ್ಸ್ ಒಬ್ರು ನಮ್ಮ ಸತೀಶ್ ಸರ್ ಅಂತೇಳಿ ಅವರು ಬಳ್ಳಾರಿಯಿಂದ ಬರ್ತಿದ್ದಾರೆ. ಅವ್ರ ಕಾರ್ನ ಇಲ್ಲೇ ಚಳ್ಳಕೆರೆಯಲ್ಲಿ ಪಾರ್ಕ್ ಮಾಡಿಸ್ಬಿಟ್ಟು ಅವ್ರು ಪಿಕ್ ಮಾಡ್ಕೊಂಬಿಟ್ಟು ಮತ್ತೆ ಸಿಕ್ಕಾಬಟ್ಟೆ ಬಾಡಿಗೆ ಬರ್ತಾ ಇದ್ವು. ತಮಿಳ್ನಾಡು ರೌಂಡ್ಸ್ ಅವೆಲ್ಲ ಹೋಗ್ತಾನೆ ಇರಲಿಲ್ಲ, ಯಾವನ ಹೋಗ್ತಂದ್ರು. ಸಿಕ್ಕಾಬಟ್ಟೆ ಬಿಸಿಲು ಬೇರೆ ನೋಡಿ. ಇಲ್ಲೇ ಇದ್ದೂರಲ್ಲೇನೆ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಬೀಚ್ ಸೈಡು ತಮಿಳ್ನಾಡು ರೌಂಡ್ಸ್ ಎಲ್ಲ ಹೋಗ್ಬಿಟ್ಟಿದ್ರೆ ಪಿಕ್ಚರ್ ಮುಗ್ದೋಗೋದು. ಇದೇನಂದ್ರೆ ಊಟಿ ಕಡೆ ಒಂದು 4 ದಿನ ನೆಮ್ಮದಿಯಾಗಿ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದು ಒಪ್ಕೊಂಡಿದ್ದೆ ನೋಡ್ರಿ ಬಾಡಿಗೆನ. ಏನಾರ ಬೀಚ್ ಸೈಡ್ ಸಿಕ್ಕಾಬಟ್ಟೆ ಬಾಡಿಗೆ ಬಂದು ಯಾವ ತಾಂಡಿರಲಿಲ್ಲ. ಈಗ ಆರಾಮಾಗಿ ಇಲ್ಲೇ ಲೋಕಲ್ಲು ಮಂತ್ರಾಲಯ ಕೊಡ್ಕೊಂಡಿದ್ದೆ ಟ್ರಿಪ್ಗಳು. ಬನ್ನಿ, ಈಗ ಆಲ್ರೆಡಿ ಇನ್ನೇನು ಕಸ್ಟಮರ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಪಿಕ್ ಮಾಡ್ಕೊಂಡು ಸಿಗೋಣ. ಸ್ನಾನ ಮಾಡಿ ಬಂದಂಗೆ ಆಗಿದೆ ನೋಡಿ. ಎಷ್ಟೊಂದು ನೀರು ಕಿತ್ಕೊಂಡ್ಬಿಟ್ಟಿದೆ. ಈಗ ಫ್ರೆಶ್ ಅಪ್ ಆಗಿ ಬಂದ್ವಿ, ಆದ್ರೂ ಮತ್ತೆ ಸ್ನಾನ ಮಾಡ್ಬೇಕು ಅನ್ನಿಸ್ತಾ ಇದೆ. ಅಷ್ಟೊಂದು ನೀರು ಕಿತ್ಕೊಂಡ್ಬಿಟ್ಟಿದೆ ಎಲ್ಲ ಫುಲ್ಲು. ಎಷ್ಟು ಸೆಕೆ ಅಂದ್ರೆ ಹೇಳ್ಬಾರ್ದು ಗುರು. ಇವತ್ತು ನಾಳೆ ನಾಡ್ದು ಅಂತ ಸಿಕ್ಕಾಬಟ್ಟೆ ಬಿಸಿಲಿರುತ್ತಂತೆ. 45 ಡಿಗ್ರಿಗೆ ಏರೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯರು ಬೇರೆ ಹೇಳಿದ್ದಾರೆ. ನೋಡ್ಬೇಕು ಹೆಂಗ. ಒಳ್ಳೆ ಟೈಮಲ್ಲಿ ನಮ್ಗೂ ಬಾಡಿಗೆ ಸಿಕ್ಕಿದ್. ಮನೇಲಂತ 5 ದಿವಸ ಇರೋಕ್ಕಾಗಲ್ಲ ಗುರು ಬೇಸಿಗೆ ಟೈಮಲ್ಲಿ. ನೋಡಿ, ನಮ್ಮ ಕಸ್ಟಮರ್ಸ್ ಈಗ ಇಲ್ಲಿ ಪಾರ್ಕ್ ಮಾಡಿದ್ರೆ ಗಾಡಿ ಬಾಳೆಕಮಂಡಿ ಹತ್ರ, ನಮ್ಮ ಚಳ್ಳಕೆರೆ ಬಾಳೆಕಮಂಡಿ ಇದು. ಬನ್ನಿ, ಈಗ ಕಸ್ಟಮರ್ಸ್ ನೋಡ್ಬಿಟ್ಟು ಫಸ್ಟ್ ಪಿಕಪ್ ಮಾಡೋಣ. ಬಾಳೆಹಣ್ಣು AC ಸ್ಟೋರೇಜ್ ಇದು. ಮಂಡಿನೂ ಇಲ್ಲೇನೆ ಇರೋದು ಇವ್ರದ್ದು. ಕಸ್ಟಮರ್ಸ್ ಬಂದ್ಬಿಟ್ಟಿದ್ದಾರೆ. ಈ ಗಾಡಿನೆಲ್ಲ ಇಲ್ಲೇ ಬಾಳೆಕ ಮಂಡಿ ಹತ್ರ ಪಾರ್ಕ್ ಮಾಡಿದ್ದಾರೆ ನೋಡಿ. ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದಾರೆ. ಇವರೇ ಸರ್ ತಿರುಗಿದ್ರಲ್ಲ ಅವರೇ ನೋಡಿ. ಕಸ್ಟಮರ್ ಹಚ್ಕೊಂಡು ಸೀದಾ ಬಂದಿದ್ದೆ ರವಿ ಹೋಟ್ಲಿಗೆ ಹೊಡಿಯಪ್ಪ ಅಲ್ಲೇ ಟಿಫನ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ಕರ್ಕೊಂಬಂದೆ. ನಾನು ಸಹ ಅವ್ರ ಜೊತೆ ಟಿಫನ್ ಮಾಡ್ಕೊತಿದ್ದೀನಿ. ಅಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಬಂದಾಯ್ತು. ಈಗ ಟೈಮ್ ಎಷ್ಟಪ್ಪ ಅಂದರೆ 9:45 ಆಗ್ತಾ ಬಂತು. ಈಗ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಟಿಫನಿಗೆ. ಅಲ್ಲೇ ಹೋಗಿದ್ರಲ್ಲ, ಬಿಲ್ ಕೊಡ್ತಾಯಿದ್ರು, ಬರ್ತಾರೆ. ಈಗ ಪಿಕಪ್ ಮಾಡ್ಕೊಂಬಿಟ್ಟು ಡೀಸೆಲ್ ಹಾಕ್ಸ್ಬೇಕು ಫಸ್ಟು. ನೋಡಿ, ಡೀಸೆಲ್ ಬಿದ್ದುಬಿಟ್ಟಿದೆ. ಬನ್ನಿ, ಈಗ ಡೀಸೆಲ್ ಎಲ್ಲ ಹಾಕ್ಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಚನ್ನರಾಯಪಟ್ಟಣಕ್ಕೆ ಹೋಗೋದು. ಚನ್ನರಾಯಪಟ್ಟಣಕ್ಕೆ ಹೋಗಿ ಅಲ್ಲೊಬ್ರು ಸರ್ ಬರ್ತಾರೆ, ಅದು ಪಿಕಪ್ ಮಾಡ್ಕೊಂಬಿಟ್ಟು ಹೋಗೋಣ. ಈಗ ಮುಂಚೆ ಎಲ್ಲ ನಾವು ಬಳ್ಳಾರಿಗೆ ಹೋದಾಗ ಗಾಡಿ ಎಲ್ಲ ಕೆಂಪಗಾಗುತ್ತೆ ಮೈನಿಂಗ್ ಅಂತ ಬೈಕ್ ಅಂತಿದ್ವಿ ನೋಡಿ. ಈಗ ನಮ್ಮ ಚಳ್ಳಕೆರೆಯಲ್ಲಿ ಇದು ಬೆಂಗಳೂರು ರೋಡಲ್ಲಿ ಮೈನಿಂಗ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅಂದರೆ ಟ್ರೈನಿಂದ ಬಂದು ಗೂಡ್ಸ್ ಗಾಡೀಲಿ ಇಲ್ಲಿ ಅನ್ಲೋಡ್ ಆಗಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ರೋಡೆಲ್ಲ ಫುಲ್ ಕೆಂಪು ಕಾಣಿಸ್ತಾ ಇದೆ. ಇಲ್ಲಂತೂ 2 ವೀಲರ್ ಓಡಾಡೋರಿಗೆ ಹೆವಿ ಹಿಂಸೆ. ಯಾವ್ದಾದ್ರು ಗಾಡಿ ಓಡಾಡ್ಬಿಟ್ರೆ ಕಣ್ಣಿಗಂತೂ ಕಲ್ಲು ಧೂಳಂತೂ ಸಿಕ್ಕಾಪಟ್ಟೆ ಬರುತ್ತೆ. ನೋಡ್ಬೋದು, ರೋಡ್ ತುಂಬ ಫುಲ್ ಕೆಂಪು ಕಲರೇ ಕಾಣಿಸ್ತಾ ಇರುತ್ತೆ. ಆ ಕಡೆ ನೋಡಿರೋ ಒಂದು ಸೇಫ್ಟಿ ಏನು ಮಾಡ್ಕೊಂಡು ಹೊಡಿಯಲ್ಲ ಅವರು ಲಾರಿಯರು. ಯಾವುದು ಪ್ಯಾಕ್ ಮಾಡ್ಕೊಂಡು ಕ್ಲೀನಾಗಿ ನೀಟಾಗಿ ತಗೊಂಡೋಗಲ್ಲ, ಬೇಕಾ ಬಿಟ್ಟೆ ತಗೊಂಡೋಗ್ತಾ ಇರ್ತಾರೆ.
ಸಿಕ್ಕಾಬಟ್ಟೆ ಧೂಳು ಅಂದರೆ ಹೇಳ್ಬಾರ್ದು ಗುರು. ಬಳ್ಳಾರಿ ಸೊಂಡೂರಿಗಿನ್ನ ಅಧ್ವಾನ ಆಗ್ತೈತಿ ಬೆಂಗಳೂರು ರೋಡು. ಅಂದರೆ ಯಾರು ಮಾತಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಯಾರು ಇಂಥವಕ್ಕೆಲ್ಲ ಅಬ್ಜೆಕ್ಷನ್ ಮಾಡೋಲ್ಲ. ಕೆಲವ್ರು ಬಡವ್ರ ಬಗ್ಗರಿಗೆಲ್ಲ ಮಾತಾಡ್ತಿರ್ತಾರೆ. ನೋಡಿ ಇದು ಎಷ್ಟು ಇದೆ ಅಂದರೆ ನೀನು ನೋಡ್ಬೇಕು. ಈ ಟೂ ವೀಲರಾಗಿ ಬರ್ಬೇಕು ಈ ಬೆಂಗಳೂರು ರೋಡಲ್ಲಿ, ಗೊತ್ತಾಗುತ್ತೆ ನಿಮಗೆ. ಭಯಂಕರ ಹಿಂಸೆ ಟೂ ವೀಲರಲ್ಲಿ ಬಂದುಬಿಟ್ರೆ. ಕಣ್ಣಿಗೆ ಹೆಂಗೆ ಬೀಳುತ್ತೆ ಗೊತ್ತಾ, ಧೂಳು ಕಲ್ಲು ಎಲ್ಲ. ಕೆಂಪಂದು ಇದು ಮೈನಿಂಗ್ ಸ್ಟಾರ್ಟ್ ಆಗಿದ್ದಟ್ಟು ಇದಾಗಿರೋದು. ಮುಂಚೆಲ್ಲ ಚೆನ್ನಾಗಿತ್ತು. ಈಗ ಇಲ್ಲೇ ಪೆಟ್ರೋಲ್ ಬಂಕ್ ಐತೆ, ಇಂಡಿಯನ್ ಪೆಟ್ರೋಲ್ ಬಂಕು. ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಬಿಟ್ಟು ಈಗ ಹೋಗೋಣ. ಅಂದರೆ ಅದು ಗಾಡಿಗೆ ಹತ್ತಿದೆ ಅಂತಾರೆ ಮೈನಿಂಗ್ ಕಲರು, ಹೋಗೋದೇ ಇಲ್ಲ ಗುರು. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅದು. ಸೊ ಈ ಗುಟ್ಕಾಗಿನ್ನ ಮೋಸ್ಟ್ ಡೇಂಜರಸ್ ಅದು. ನೋಡಿ ಅವಾಗಲೇ ಹೇಳಿದಾಗೆ ಟೈರ್ ಎಲ್ಲ ಹೆಂಗೆ ಕೆಂಪಗಾಗಿದ್ದಾವೆ. ಅಲ್ಲ ಇದು ರೋಡು ಮೈನಿಂಗ್ಲ ಇದು ಹೊಡಿತಾರಲ್ಲ ಈಗ ಬೇರೆ ಫ್ಯಾಕ್ಟ್ರಿಗೆ, ನೋಡಿ ಎಲ್ಲ ಫುಲ್ ಕೆಂಪಗಾಗ್ಬಿಡುತ್ತೆ. ಮ್ಯಾಟ್ ಅಂತ ಎಷ್ಟು ತೊಳೆದ್ರು ಹೋಗಲ್ಲ, ಅಷ್ಟೊಂದು ಇದಾಗಿರುತ್ತೆ. ಪ್ರತಿ ಸಾರಿ ಬಳ್ಳಾರಿ ರೋಡಲ್ಲಿರೋ ಬಂಕಲ್ಲಿ ಹಾಕ್ಸ್ತಾ ಇದ್ದೆ. ಈಗ ಬಂದ್ಬಿಟ್ಟು ನಮ್ಮ ಬೆಂಗಳೂರು ರೋಡಲ್ಲಿರೋ ಬಂಕಲ್ಲಿ ಹಾಕ್ಸ್ತಾ ಇದ್ದೆ. ಅವ್ರದ್ದೇನೆ ಇದನ್ನು. ಇದು ಎಷ್ಟು ತೊಳೆದ್ರು ಹೋಗಲ್ಲ ಗೊತ್ತಾ, ಕೆಂಪಗಾಗಿರೋದು. ಹೌದು, ಆರ್ಗಿನ್ನ ಕರೆ ಇದೆ. ಹೌದೇನ? ಹ್ಞೂ, ಮೈನಿಂಗ್ ಇದ್ದು ನೋಡಿ ಯಾವ ಥರ ಐತೆ ರೇಟ್. ಅದು ನೀಟಾಗಿ ಹಾಕೊಂಡೋದ್ರೆ ಏನಾಗಲ್ಲ. ಸುಮ್ಮನೆ ಬೇಕಾಬಿಟ್ಟಾಗೆ ರೋಡ ತುಂಬ ಚೆಲ್ಕೊಂಡು ಹೋಗ್ತಾರೆ ಲಾರಿ. ಆಮೇಲೆ ಮೇಲೆ ಅದೇ ಪ್ರಾಬ್ಲಮ್. ಮೇಲೆ ಪಾಟ್ ಹಾಕ್ಬೇಕು ಅವ್ರು. ಹೌದು, ಏನೇನು ಹಾಕಲ್ಲ, ಸುಮ್ಮನೆ ನೋಡ್ಕೊಂಡು ಹಾಕಿ ಅಷ್ಟೇ. ರೌಂಡ್ ಫಿಗರ್ ಇನ್ನೇನು 48 ಲೀಟ್ರ್, ಇನ್ನೊಂದು ಲೀಟ್ರ್ ಇಲ್ಲ ಅರ್ಧ ಲೀಟ್ರ್ ಹಿಡಿಬೋದು ಅಷ್ಟೇ. 4440. ಡೀಸೆಲೆಲ್ಲ ಹಾಕ್ಸ್ಕೊಂಡು ನಾವು ಸೀದಾ ಬಂದಿದ್ದೆ ಈಗ ಉಳಿಯರಿಗೆ. ನೋಡ್ಬೋದು, ನಾನು ಈಗ ತಿಪ್ಟೂರು ಮೇಲಿಂದ ಹೋಗ್ತಾರೆ ಚನ್ನರಾಯಪಟ್ಟಣಕ್ಕೆ. ಈ ರೂಟಲ್ಲೂ ಹೋಗ್ಬೋದು, ಬಟ್ ನಾನು ಈ ಕಡೆ ತಿಪ್ಟೂರಿಂದ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಫೈನಲಿ ಚನ್ನರಾಯಪಟ್ಟಣಕ್ಕೆ ರೀಚ್ ಆದ್ವಿ. ಈ ಬಿಸಿಲಿರೋದಕ್ಕೆ ಗಾಡಿ ಓಡ್ಸೋಕ್ಕೆ ಆಗಲ್ಲ ಊರು, ಸಿಕ್ಕಾಬಟ್ಟೆ ಬಿಸಿಲು. ನೋಡಿ ತುಂಬ ಲೇಟ್ ಆಗೋಗ್ಬಿಡ್ತು ನಾವು ಚನ್ನರಾಯಪಟ್ಟಣ ರೀಚ್ ಆಗೋಕ್ಕೆ. ಇಲ್ಲೇ ಆಲ್ರೆಡಿ ಮಧ್ಯಾಹ್ನ 1:15 ಆಗ್ತಾ ಬಂತು. ನೋಡ್ಬೋದು, ಇನ್ನೇ ಊಟ ಟೈಮ್ ಆಯಿತು. ಈಗ ಈ ಬಿಸಿಲಿಗೆ ಊಟ ಬೇಡ ಏನು ಬೇಡ, ಒಳ್ಳೆ ನೆಮ್ಮದಿಯಾಗಿ ನೆರಳೆಲ್ಲ ಹಾಕಿ ಮಲ್ಕೊಂಬಿಡೋಣ ಅನ್ಸ್ಬಿಟ್ಟತ್ತೆ, ಅಷ್ಟೊಂದು ಬಿಸಿಲಿದೆ. ಬನ್ನಿ ಈಗ ಕ್ವಾರ್ಟರ್ಸ್ ಹತ್ರ ಹೋಗೋಣ. ಚನ್ನರಾಯಪಟ್ಟಣ ಇಲ್ಲಿ ಕ್ವಾರ್ಟರ್ಸ್ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಸರ್ ಎಲ್ಲ ಹೋಗಿದ್ದಾರೆ ಒಳಗಡೆ ಅವರು ಫ್ರೆಂಡ್ ಮನೆಗೆ. ಈಗ ಅಲ್ಲೇ ಹೋಗಿ ಊಟ ಮಾಡ್ಕೊಂಬರೋಣ. ಸರ್ ಫೋನ್ ಮಾಡಿದ್ರು ಬರೀ ಊಟಕ್ಕೆ ಅಂತೇಳಿ. ಈಗ ಆಲ್ರೆಡಿ ಊಟ ಟೈಮ್ ಆಗಿದೆ. ಬನ್ನಿ ಈಗ ಊಟ ಮಾಡ್ಕೊಂಬಿಟ್ಟು ಇಲ್ಲಿಂದ ಸೀದಾ ನಮ್ಮ ಪಯಣ ಮೈಸೂರು ಕಡೆ. ಇವತ್ತು ಮೈಸೂರು ಸ್ಟೇ ಆಗ್ತೀವಿ. ಬನ್ನಿ ಹೋಗೋಣ. ಫಸ್ಟ್ ನೋಡಿ ಒಳ್ಳೆ ಊಟ ಬೀಳ್ತಾ ಇದೆ ನಮ್ಮ ಸರ್ ಮನೆಗೆ. ಅನ್ನ ಸಾಂಬಾರು, ವೆಜ್ ಸಾಂಬಾರು, ಪಕೋಡ ಮತ್ತು ಕೋಸಂಬರೆಲ್ಲ. ಇಂಥ ಬಿಸಿಲಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರೆ ಮುಗಿದ ಕತೆ. ಸ್ನೇಹಿತರೆ, ಹೋಗಿ ಫೈನಲಿ ನೋಡಿದ್ರಲ್ಲ, ಒಳ್ಳೆ ಊಟ ಆಯಿತು. ಮಾತ್ರ ಸೆಕೆ ಮಾತ್ರ ಭಯಂಕರ ಆಯಿತು ಬಿಸಿಲು. ಯಾಕೆ ಈ 2 ದಿನದಟ್ಟಿ ಸಿಕ್ಕಾಬಟ್ಟೆ ಬಿಸಿಲಿದೆ. ಈ ಮೈಸೂರಿಗೆ ಹೋಗ್ತಾ ಒಂದು ಸ್ವಲ್ಪ ಈ ಮರದ ಕೆಳಗೆ ಹಾಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಏನೋ ಮರಗಳು ಇಲ್ಲ ಅಂದರೆ ತುಂಬ ಕಷ್ಟ. ನೋಡ್ಬೋದು ಕ್ವಾರ್ಟರ್ಸ್ನಾಗೆಲ್ಲ ಯಾವ ಥರ ಮರಗಳಿದಾವೆ ಅಂತ. ಜಸ್ಟ್ ಮಿಸ್ಗುರು ತೆಂಗಿನ ಪಟ್ಟೆ ಕೆಳಗೆ ಬಿದ್ದುಬಿಡ್ತು. ಅಲ್ಲೇ ನಿಲ್ಸಿದ್ದು ನಾನು ಗಾಡಿ ರಿವರ್ಸ್ ಮಾಡಿ ಹಾಕಿದ್ದೆ. ಹಂಗೆ ಅದೃಷ್ಟ ಚೆನ್ನಾಗೈತೆ. ಬನ್ನಿ ಈಗ ಕಸ್ಟಮರ್ಸ್ ಇನ್ನೂ ಒಂದು ಅರ್ಧ 1 ಅವರ್ ಆಗುತ್ತೆ ಹೆಚ್ಚು ಕಡೆ ನಾವು ರೆಡಿಯಾಗಿ ಬರೋಕ್ಕೆ. ಸೊ ಬರೋವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಸ್ನೇಹಿತರೆ, ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಇಲ್ಲಿಗೆ ಮೈಸೂರು. ಇದು ಹೆರಿಟೇಜ್ ಅಂತೇಳಿ, ಹೆರಿಟೇಜ್ ಕ್ಲಬ್ ಅಂತೇಳಿ. ಇಲ್ಲಿ ನಮ್ಮ ಸರ್ಗಳಲ್ಲಿ ರೂಮ್ ಮಾಡಿರೋದು. ಸ್ಟೇ ಇವತ್ತು ಮೈಸೂರಲ್ಲಿ. ನೋಡಿ ಚೆನ್ನಾಗಿದೆ, ಪಾರ್ಕಿಂಗ್ ಗೀರ್ಕಿಂಗ್ ಎಲ್ಲ ಸಗದಾಗಿದೆ. ಏನಪ್ಪ ಅಂದರೆ ಈಗ ಅಲ್ಲೆಲ್ಲ ನೆರಳಲ್ಲೇ ಹಾಕ್ಕೋಬೇಕಾಗಿ. ಅಲ್ಲಿ ಹೊರಗಡೆ ಎಲ್ಲ ಮರಗಳಿದೆ, ತುಂಬ ಮರಗಳಿದ್ದಾವೆ. ಅಲ್ಲೆಲ್ಲ ಗಾಡಿಗಳು ನಿಲ್ಸಿದ್ದಾರೆ. ಚೆನ್ನಾಗೈತೆ ಪಾರ್ಕಿಂಗ್ ಎಲ್ಲ. ಆ ಕಡೆ ಹೊರಗಡೆ ಹಾಕ್ಕೋಬೋದು. ಲಗೇಜ್ ಇದೆ, ಹಂಗಾಗಿ ಇನ್ನು ನಿಲ್ಸ್ಕೊಂಡಿದ್ದೀನಿ. ಲಗೇಜಲ್ಲಿ ಇಳಿಸ್ಬಿಟ್ಟು ಈಗ ಗಾಡಿನ ಅಲ್ಲಿ ಪಾರ್ಕ್. ಎದುರುಗಡೆ ಎಲ್ಲ ಚೆನ್ನಾಗೈತೆ ಎಲ್ಲ ಪಾರ್ಕಿಂಗ್. ಲಗೇಜ್ ಇಳಿಸ್ಬಿಟ್ಟು ಹೋಗೋಣ. ಎದುರುಗಡೆ ಪಾರ್ಕ್ ಇದೆ. ನೋಡಿ ನಮ್ಮದು ಹೆರಿಟೇಜ್ ಕ್ಲಬ್ ಇದೆ, ತೋರಿಸ್ತೀನಿ ನೋಡಿ. ಹೊರಗಡೆ ಇದ್ದಾನೆ, ಮರದ ಕೆಳಗೆ ಹಾಕೊಂಡಿದ್ದು ಇಷ್ಟೊತ್ತು.
ಕಸ್ಟಮರ್ ಲಗೇಜಲ್ಲಿ ಇಳಿಸ್ಕೊಟ್ಟು ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮರದ ಕೆಳಗೆ ಹಾಕೊಂಡು ಮಲ್ಕೊಂಬಿಟ್ಟಿದೆ. ಸೊ ಈಗ ಎದ್ದಿದ್ದೀನಿ. ಟೈಮು ಎಷ್ಟಪ್ಪ ಅಂದರೆ 6:20 ಆಗ್ತಾ ಬಂತು ನೋಡಿ. ಇಲ್ಲೇ ಪಾರ್ಕಲ್ಲೆಲ್ಲ ಚೆನ್ನಾಗೈತಿ, ಇಲ್ಲೆಲ್ಲ ನೆರಳೆಲ್ಲ. ಸೊ ಹಂಗಾಗಿ ಆರಾಮಾಗಿ ಹಾಕೊಂಡು ಮಲ್ಕೊಂಬಿಟ್ಟಿದ್ದು ಇಲ್ಲೇ. ನೋಡಿ ಇಲ್ಲೆಲ್ಲ ಜನಗಳೆಲ್ಲ ವಾಕ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಮರಗಳಿದೆ. ಅಂದರೆ ಮೈಸೂರಲ್ಲಿ ಎಷ್ಟು ದಿನ ಬೇಕಾದ್ರೆ ಇರ್ಬೋದು ಗುರು, ಬೆಂಗಳೂರಾಗಿರೋಕ್ಕಲ್ಲ. ಮರಗಳನ್ನೆಲ್ಲ ನೀಟಾಗಿ ಇನ್ನೂ ಕಾಪಾಡ್ಕೊಂಡಿದ್ದಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಟೀ ಕಾಫಿ ಕುಡಿಯೋಣಂದರೆ ಒಳಗಡೆ ಅಲ್ಲಿ ಐತೋ ಇಲ್ಲ ಇದೆ, ಅಲ್ಲಿ ಯಾವುದೋ ಒಂದು ಅಂಗಡಿ ಇಲ್ಲ, ಹೋಟ್ಲಿಲ್ಲ. ಇದು ಯಾವುದೋ ವಿದ್ಯಾನಗರ ಯಾವುದೋ ಬರುತ್ತೆ, ಹಾವೇರಿಯಾಗಿರೋದು ನಾವೀಗ. ನಮ್ಮ ಕಸ್ಟಮರ್ಸ್ನ ಈಗ ಇಲ್ಲೇ ಹೊರಗಡೆ ಹೋಟೆಲಿಗೆ ಕರ್ಕೊಂಬಂದೆ ಶಾಪಿಂಗ್ ಮಾಡೋಕೆ ಹುಡುಗರಿಗೆಲ್ಲ ಅಂತೇಳಿ. ನೋಡಿ ಇಲ್ಲಿ ಹೋಗ್ತಿದ್ದಾರೆ ಮೇಡಮ್ಸ್ ಎಲ್ಲ. ಸೊ ಇಲ್ಲೇ ಎಲ್ಲಾದರೂ ಪಾರ್ಕಿಂಗ್ ಹಾಕ್ಬೇಕು ಸೈಡಿಗೆ. ಬನ್ನಿ, ಈಗ ಅವ್ರು ಬರೋದು ಇನ್ನೊಂದು 1 ಅವರ್ ಆಗಬಹುದು. ನೋಡೋಣ, ಇಲ್ಲೊಂದು ಖಾಲಿ ಇದ್ದರೆ ಹಾಕ್ಬಿಡೋದು ಗಾಡಿ. ಇಲ್ಲೇ ಜೂ ಹತ್ರನೇ ಕರ್ಕೊಂಬಂದಿರೋದು. ಬನ್ನಿ, ಇಲ್ಲೆಲ್ಲ ಖಾಲಿ ಇದೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಡೀತೈತೆ, ಯಾರನ್ನು ಕೇಳಿದ್ರೆ ಹೇಳ್ಬೋದು. ಫೈನಲಿ ಕಸ್ಟಮರ್ಸ್ನ ಅಲ್ಲಿದ್ದ ಕರ್ಕೊಂಬಂದು ನೋಡಿ ವಾಪಸ್ ಮತ್ತೆ ಬಂದು ಇಲ್ಲಿಗೆ ರೆಸಾರ್ಟ್ ಹತ್ರ ನೋಡಿ ಯಾವ ಥರ ಸ್ಕ್ರೀನ್ ಹಾಕಿದ್ದಾರೆ ದೊಡ್ಡದು. ಎಲ್ಲ ಹೊರಗಡೆ ಗಾರ್ಡನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಊಟಕ್ಕೆಲ್ಲ. ನಾವು ಈಗ ಊಟ ಮಾಡ್ಕೊಂಬರೋಣ. ಇಲ್ಲೇನು ಮೆಂಬರ್ಶಿಪ್ ಇದ್ದರೆ ಮಾತ್ರ ಅಂತ ಅಷ್ಟೇ ರೂಮ್ ಕೊಡೋದು ನೋಡಿ. ಇಲ್ಲಿ ಹೊರಗಡೆಯವ್ರಿಗೆಲ್ಲ ಪ್ರೈವೇಟ್ನವ್ರಿಗೆಲ್ಲ ರೂಮ್ ಕೊಡಲ್ಲ ಅಂತಿಲ್ಲಿ. ನಾವು ಒಳಗಡೆ ಎಂಟ್ರಿ ಮಾಡ್ಬೇಕಂದ್ರೂ ಅವ್ರಿಗೆ ಫೋನ್ ಮಾಡಿ ಬಂದಿದ್ದು ನಾವೀಗ. ಅಲ್ಲಿ ರಿಸೆಪ್ಷನ್ ಹಾಲಲ್ಲೇ ಅಷ್ಟೊಂದು ಸ್ಟ್ರಿಕ್ ಎಲ್ಲ VIP ಜಾಸ್ತಿ ಬರೋದು ಇಲ್ಲಿಗೆ ನೋಡಿ. ಬನ್ನಿ ಈಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ. ನಮ್ಮ ಸರ್ಗಳು ಫೋನ್ ಮಾಡಿದ್ರು ನೋಡಿ. ಅಲ್ಲೊಂದು ಮೇಡಮ್ ಸೆಲೆಬ್ರಿಟಿ ಹೋಗ್ತಿದ್ದಾರೆ. ಅವರು ಫಿಲಮಲ್ಲಿ ನೋಡಿರ್ಬೋದು ನೀವು. ಯಾವುದು ತೋರಿಸ್ತೀನಿ ಬನ್ನಿ ಮೇಡಮ್ ಕ್ಲಿಯರಾಗಿ. ಯಾವ ಫಿಲಮ್ ಅಂದರೆ ಇದು ಅಪ್ಪುದ ಅಭಿನಯ ಯಾವ್ದ್ರ ಮೌರ್ಯದಾಗ ಯಾವ್ದ್ರಲ್ಲಿ ಮಾಡಿರ್ಬೇಕು ಮೇಡಮ್. ಬನ್ನಿ ತೋರಿಸ್ತೀನಿ ಈಗ ಅವ್ರನ್ನ. ಮೇಡಮ್ ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ ಪಾಪ. ವೀಡಿಯೋ ಮಾಡ್ಬೇಕು ಬೇಡ ಸುಮ್ಮನೆ ಯಾಕೆ ಅಂಥೇಳಿ ಪುನಃ ಪಾರ್ಕಿಂಗಿಗೆ ಬಂದಿದ್ದೀನಿ. ನೋಡೋಣ, ಇಲ್ಲಿ ಬಂದರೆ ಈ ಕಡೆ ಮಾತಾಡ್ಸೋಣ. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬರೀ ಅವರೇ ನೋಡಿ ಬರೋ ಸೆಲೆಬ್ರಿಟೀಸ್ VVIPs ಜಾಸ್ತಿ. ಸಖತ್ತಾಗಿದೆ ರೆಸಾರ್ಟ್ ಮಾತ್ರ. ಬಟ್ ಏನಂದರೆ ಡ್ರೈವರ್ಗಳಿಗೆ ಏನು ಸ್ಪೆಷಾಲಿಟಿ ಇಲ್ಲ. ಅಂದರೆ ರೆಸ್ಟ್ ಮಾಡೋಕ್ಕೂ ಮತ್ತು ಫ್ರೆಶ್ ಅಪ್ ಹಾಕಿ ಏನಿಲ್ಲ, ಬರೀ ಟಾಯ್ಲೆಟ್ ರೂಮು ವಾಶ್ರೂಮ್ ಅಂದ್ಬಿಟ್ರೆ ಏನು ಮಾಡೋಕ್ಕಲ್ಲ. ಬೆಳಗ್ಗೆ ನೋಡೋದು ನೋಡಿ ಮೇಡಮ್ ಈ ಕಡೆ. ಫೈನಲಿ ಊಟ ಮಾಡ್ಕೊಂಬರೋ ಬನ್ನಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ರು ಏನಾರು ಅಂದ್ಕೊಂತಾರಂತ ಜಸ್ಟ್ ಈಗ ಕ್ಲಿಕ್ ಹಾಕಿದ್ದೀನಿ ಅಷ್ಟೇ. ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ಗಾಡಿನ ಹೊರಗೆ ಹಾಕಿದ್ದೆ. ಒಳಗೆ ಪಾರ್ಕ್ ಮಾಡೋಣ ಅಂಥೇಳಿ.
ಒಳಗಡೆ ಅಂತ ಇದು ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿದೆ ನೋಡಿ, ಎಲ್ಲ ಹೊರಗಡೆ ಹಾಕಿದ್ದಾರೆ ಗಾಡಿಗಳು. ಸೊ ನಮ್ಮದು ಈಗ ಇನ್ನೊಂದು 10 ನಿಮಿಷ ಬಿಟ್ಟು ಒಳಗಡೆ ತಗೊಂಡು ಆ ಅಮ್ಮಂದು ಫೋಟೋ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಏನಾರು ಅಂದ್ಕೊಂತಾಳಂತ ಸರಿಯಾಗಿ ವೀಡಿಯೋ ಮಾಡಲಿಲ್ಲ. ಅದ್ರಲ್ಲಿ ನೋಡ್ಬೋದು ವೀಡಿಯೋದಲ್ಲಿ ಸ್ಪೆಕ್ಸ್ ಹಾಕಿದ್ರಲ್ಲ ಅವರೇನೆ. ತುಂಬ ಫಿಲಮಲ್ಲಿ ತಾಯಿ ಪಾರ್ಟ್ ಸೈಡ್ ರೋಲೆಲ್ಲ ಮಾಡಿದ್ದಾರೆ. ಸೊ ನಾವೇನು ಮಾತಾಡ್ಸೋಕ್ಕೆ ಹೋಗಲಿಲ್ಲ, ಹಾಗಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ನಿಮಗೆ. ಬನ್ನಿ, ಇನ್ನೇನಿಲ್ಲ, ಇಲ್ಲಿಂದ ಈಗ ಸ್ವಲ್ಪ ಪಾಚ್ಕೊಂಬಿಡೋದು. ಈಗ ಮತ್ತೆ ಬೆಳಗ್ಗೆ ಸಿಗ್ತೀನಿ ಸ್ನೇಹಿತರೆ. ನಾಳೆ ಒಳ್ಳೆ ಕಂಟೆಂಟ್ ಇರುತ್ತೆ ವೀಡಿಯೋ. ನಾಳೆ ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗೋದು ಊಟಿಗೆ. ಸಗದಾಗಿರುತ್ತೆ ಲೊಕೇಶನ್ನು, ಕ್ಲೈಮೇಟು ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಯಾರು ವೀಡಿಯೋ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಎನರ್ಜಿ ಬರುತ್ತೆ, ಬೂಸ್ಟ್, ಮತ್ತೊಂದು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಈಗ ಸ್ವಲ್ಪ ಮಲ್ಕೊಂಬಿಡೋಣ. ಫುಲ್ ಸೆಕೆ, ಫ್ಯಾನ್ ಹಾಕಂತಲ್ಲಂತೂ ಕೂರೋಕ್ಕಾಗಲ್ಲ. ಸರಿ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್.